ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 5ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ, ಇದು ಪರಿಷ್ಕೃತ 2024 ಪುಸ್ತಕ ಇದು. ರೈಟ್. ಹಾಗಾದ್ರೆ ಈ ಒಂದು ಭಾಗ ಒಂದರ ಪುಸ್ತಕ ನಾನು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಏನ್ ತಿಳಿಸಿದ್ದೀನಿ ಅಂತ ನೋಡಿದ್ರೆ, ಮೊದಲನೇ ಒಂದು ಗದ್ಯ ಭಾಗ ಇರ್ತಕ್ಕಂಥ ಒಟ್ಟಿಗೆ ಬಾಳುವ ಆನಂದ. ಒಟ್ಟಿಗೆ ಬಾಳುವ ಆನಂದದ ಬಗ್ಗೆ ಇಲ್ಲಿ ಬರ್ತಕ್ಕಂತಹ ಅಭ್ಯಾಸ ಮತ್ತು ವ್ಯಾಕರಣ ಎಲ್ಲ ಪರಿಚಯನು ನಾನು ತಿಳಿಸ್ತಾ ಹೋಗಿದ್ದೀನಿ. ರೈಟ್. ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ಏನ್ ತಿಳಿತಾ ಇದ್ದೀವಿ ಅಂತ ನೋಡಿದ್ರೆ, ಪದ್ಯ ಭಾಗದಲ್ಲಿ ಮೊದಲನೇ ಒಂದು ಪದ್ಯ ಆಗಿರ್ತಕ್ಕಂತಹ ಗಿಡ ಮರ ಅಂತಿದೆಯಾ, ಈ ಒಂದು ಗಿಡ ಮರ ಪದ್ಯದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಯಾವ ರೀತಿ ನೋಟ್ಸ್ ಬರೆಯಬೇಕು, ಕೃತಿಕಾರ ಪರಿಚಯದ ಬಗ್ಗೆ, ಅದೇ ರೀತಿ ಎಲ್ಲ ಒಂದು ವ್ಯಾಕರಣದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾವ ರೀತಿ ನೋಟ್ಸ್ ಬರೆಯಬೇಕು ನಾನು ಶಾರ್ಟ್ ಆಗಿ ಸ್ವೀಟ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಪದಗಳ ಅರ್ಥ ಅಂತಕ್ಕಂಥ ನಾವು ತಿಳಿಬೇಕಾಗುತ್ತೆ. ಇದರಿಂದ ನಮ್ಮ ಶಬ್ದ ಸಂಪತ್ತು ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ನಾವು ಪದ್ಯ ಓದುವಾಗ ಇದರ ಅರ್ಥ ನಮಗೆ ತಿಳಿತದೆ. ಆದ ಕಾರಣ ನಾವು ಪದಗಳ ಅರ್ಥ ಅಂತಕ್ಕಂಥ ಮೊದಲು ತಿಳಿಬೇಕಾಗುತ್ತೆ. ರೈಟ್. ಓಕೆನಾ. ಬೊಡ್ಡೆ ಅಂದ್ರೆ ಏನು ಅಂದ್ರೆ ಮರದ ಕಾಂಡದ ಭಾಗ. ಓಕೆನಾ. ದಪ್ಪಗಿರುತ್ತೆ ಕೆಳಗಡೆ. ಓಕೆ, ಮರದ ಕಾಂಡದ ಭಾಗ ಇದು. ಅನುದಿನ ಅಂದ್ರೆ ದಿನನಿತ್ಯ, ಪ್ರತಿದಿನ ಅಂತಕ್ಕಂಥ ಅರ್ಥ ಕೊಡುತ್ತೆ. ಕರಿದು ಅಂದ್ರೆ ಕಪ್ಪಾದ ಬಣ್ಣ. ಕರಿದು ಅಂದ್ರೆ ಕಪ್ಪಾದ ಬಣ್ಣ, ಕಪ್ಪು ಬಣ್ಣ ಅಂತ ಕರಿತೇವೆ. ಓಕೆನಾ. ತರ ಅಂದ್ರಿಗಿನ ವಿಧ ವಿಧವಾದ ಅಂತಕ್ಕಂಥ ಅರ್ಥ ಕೊಡುತ್ತೆ. ಕಡಲುಕ್ಕುವ ಅಂದ್ರಿಗಿನ ಸಮುದ್ರ ಉಕ್ಕಿದಂತೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಮನ ಅಂದ್ರೆ ಮನಸ್ಸು ಅಂತ ಹೇಳಿ. ಹಾಳು ಕೊಂಪೆ, ಇದರ ಅರ್ಥ ನಾಶ ಹೊಂದಿದ ಊರು ಅಂತಕ್ಕಂಥ ಅರ್ಥ ಕೊಡುತ್ತೆ. ರೈಟ್. ಹಾಗಾದ್ರೆ ಈಗ ನೋಟ್ಸ್ ಯಾವ ರೀತಿ ಇರಬೇಕು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಪದ್ಯ ಭಾಗ 1 ಅಂತಕ್ಕಂಥ ಚಿಕ್ಕನ ಅಕ್ಷರದಲ್ಲಿ ಬರ್ರಿ, ಗಿಡ ಮರ ಅಂತಕ್ಕಂಥದ್ದು ದಪ್ಪನ ಅಕ್ಷರದಲ್ಲಿ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ. ಈ ಒಂದು ಪದ್ಯದ ಅಭ್ಯಾಸ ಯಾವತ್ತು ಬರಿತಾ ಇರ್ತೀರ ಆ ಡೇಟ್ ಅನ್ನು ಇಲ್ಲಿ ಬರಿತಾ ಹೋಗಿ. ಓಕೆನಾ. ಆ ನಂತರ ಕೃತಿಕಾರರ ಪರಿಚಯ, ಕವಿ ಪರಿಚಯ ಅಂತಕ್ಕಂಥದ್ದು ಮುಖ್ಯ. ಓಕೆನಾ. ಕವಿ ಯಾರು ಅಂದ್ರಿನ ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು. ಕಾಣ್ತಾ ಇದ್ದೀರಾ, ಇವರೇನೆ. ಜನ್ಮಸ್ಥಳ ಬಾಗಲಕೋಟೆ ಆಗ್ತಕ್ಕಂಥದ್ದು. ವೃತ್ತಿ ಏನ್ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ರು ಅಂತಕ್ಕಂಥ ನಾವು ತಿಳಿಬಹುದು. ಅದಾದ ನಂತರ ಕವನ ಸಂಕಲನಗಳು ನೋಡಿದಾರಲ್ಲಿ ಕರಿ ನೆಲದ ಕಡಲೆಗಳು, ಜಾಜಿ ಮಲ್ಲಿಗೆ, ಕಲ್ಲಿಗೂ ಗೊತ್ತಿರುವ ಕತೆ, ಕರಿಯ ಕಟ್ಟಿದ ಕವನ, ನನ್ನ ಕನಸಿನ ಹುಡುಗಿ, ನದಿಗೊಂದು ಕನಸು ಅವಳು ಅಂತಕ್ಕಂಥ ಕವನ ಸಂಕಲನ ನೋಡಬಹುದು. ನಾಟಕಗಳು ರಚನೆ ಮಾಡಿದ್ದಾರೆ. ಅವ್ರು ನೋಡಿದರೆ ನಮಗ ಯಾರು ಇಲ್ಲೋ ಯಪ್ಪ ಸಾಕ್ಷಿ, ಮತ್ತೊಬ್ಬ ಏಕಲವ್ಯ, ಪ್ರಬಂಧ ಸಂಕಲನ ಬಂದಿರತಕ್ಕಂಥದ್ದು. ಒಂದಿಷ್ಟು ಕ್ಷಣಗಳು ಪ್ರಶಸ್ತಿಗಳು ಬಂದಿರೋದು ನೋಡಿದರೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಸಂದಿರ್ತಕ್ಕಂಥದ್ದು. ಆಯ್ಕೆ ಗಿಡಮರ ಪದ್ಯ ಯಾವುದರಿಂದ ಆಯ್ಕೆ ಮಾಡಲಾಗಿದೆ ನೋಡಿದಾರಲ್ಲಿ ಗಿಡಮರ ಎಂಬ ಕವನ ಸಂಕಲನವನ್ನು ಅವರ ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಕಂಡು ಬರ್ತೇವೆ. ರೈಟ್. ಹಾಗಾದ್ರೆ ಇದಾದ ನಂತರ ನಾವು ಅಭ್ಯಾಸ ನಾವು ಕಲಿತಾ ಹೋಗ್ಬೇಕಾಗತ್ತೆ. ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಯಾವ ರೀತಿ ಬರೀಬೇಕು ಇಲ್ಲಿ ನಿಮಗೆ ಚಿಕ್ಕದಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸ ಅಂತಕ್ಕಂಥ ಬರಿತಾ ಹೋಗಿ. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಬರೀರಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಯಾರೇ ಏನೇ ಮಾಡಿದರೂ ಗಿಡ ಮರ ಏನು ಮಾಡುತ್ತವೆ ಅಂದ್ರಿನ ಉತ್ತರ. ಪ್ರಶ್ನೆ ಯಾವ ರೀತಿ ಅದೇ ರೀತಿ ಬರಿತಾ ಹೋಗಿ. ಯಾರೇ ಏನೇ ಮಾಡಿದರೂ ಗಿಡ ಮರ, ಇಲ್ಲಿ ನೋಡಿ ದಿವ್ಯ ಮೌನವನ್ನು ಇಲ್ಲಿ ಮಾಡುತ್ತವೆ. ಇಷ್ಟು ನೆನ್ಪಿಟ್ರೆ ಸಾಕು, ದಿವ್ಯ ಮೌನವನ್ನು ಅಂತ ಹೇಳಿ. ಓಕೆ. ಆ ನಂತರ ಎರಡನೇದು, ಕಡಲುಕ್ಕುವ ಚೇತನ ಎಲ್ಲಿ ಕಾಣಬಹುತ್ತದೆ, ಎಲ್ಲಿ ಕಾಣಬರುತ್ತದೆ ಅಂದ್ರಿಗಿನ ಉತ್ತರ. ಸೇಮ್ ರೀತಿ ಬರಿತಾ ಹೋಗಿ. ಕಡಲುಕ್ಕುವ ಚೇತನವು ಗಿಡ ಮರಗಳು ಚಿಗುರುವಲ್ಲಿ, ಇಷ್ಟು ನೆನಪಿಡ್ಬೇಕಾಗುತ್ತೆ. ಕಾಣಬರುತ್ತದೆ ಇಲ್ಲೇ ಸೇಮ್ ಆಗಿರುತ್ತೆ. ಓಕೆ. ಅದಾದ ನಂತರ ಮೂರನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ನೋಡಲಿ, ಅದು ಇದು ಎಣಿಸದಿರುವುದು ಯಾವುದು ಅಂತ ಕೇಳಿದರೆ ಉತ್ತರ ಜಾತಿ ಮತ ಪಂಥ ಈ ರೀತಿಯಾಗಿದ್ರು ಬರ್ರಿ, ಅಥವಾ ಅದು ಇದು ಎಣಿಸದಿರುವುದು ಗಿಡ ಮರಗಳು ಅಂತಾನು ಬರಿಬಹುದು. ಓಕೆನಾ ಮಕ್ಕಳೇ. ರೈಟ್. ಜಾತಿ ಮತ ಪಂಥ ಎಣಿಸದಿರುವುದು ಗಿಡ ಮರಗಳು ಅಂತಕ್ಕಂಥದ್ದು. ಓಕೆ. ನಾಲ್ಕನೇ ಪ್ರಶ್ನೆ, ಗಿಡ ಮರಗಳು ಹೇಗೆ ಬೆಳೆದು ಅರಳುತ್ತಿವೆ ಅಂತಕ್ಕಂಥದ್ದು ಕೇಳಿದರೆ ಉತ್ತರ ಮಳೆ, ಚಳಿ, ಗಾಳಿ, ಬಿಸಿಲು ಲೆಕ್ಕಿಸದೆ ತಡೆದು ನಿಂದು ಗಿಡ ಮರಗಳು ಬೆಳೆದು ಅರಳುತ್ತಿವೆ ಅಂತಕ್ಕಂಥದ್ದು ಉತ್ತರ ಬರೀತಾ ಹೋಗಿ. ಓಕೆನಾ. ಮುಂದಿನ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಆ ಅಂತಕ್ಕಂಥದ್ದಾಯ್ತು. ಇಲ್ಲಿ ಆ ಅಂತಕ್ಕಂಥದ್ದು ಕೆಳಗಿನ ಪ್ರಶ್ನೆಗೆ 2-3 ವಾಕ್ಯಗಳಿಂದ ಉತ್ತರಿಸಿ ಅಂತ ಇದು ನೋಡ್ತೋಣ. ಓಕೆ.
ಇಲ್ಲಿ ನೋಡಿ ಆ ಅಂತಕ್ಕಂಥ ಬರ್ದು ಕೆಳಗಿನ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ನಾನು 2-3 ವಾಕ್ಯದಲ್ಲಿ ನಿಮಗೆ ಉತ್ತರಿಸ್ತಾ ಹೋಗಿದ್ದೇನೆ. ಓಕೆನಾ? ರೈಟ್. ಮೊದಲನೇ ಪ್ರಶ್ನೆ ನೋಡಿ, ಬೆಳೆದು ನಿಂತ ಗಿಡ ಮರ ಹೇಗಿವೆ ಅಂತ ಕೇಳಿದ್ರೆ ಉತ್ತರ: ಬೆಳೆದು ನಿಂತ ಗಿಡ ಮರ ಕಪ್ಪು ಬಣ್ಣದ ಬುಡ್ಡೆಗಳು, ಹಚ್ಚ ಹಸಿರು ಎಲೆಗಳು, ನಾನಾ ಬಣ್ಣದಿಂದ ಕೂಡಿದ ಹೂಗಳು, ಹೂಗಳಿಂದ ಅಲಂಕೃತವಾಗಿ ಗಿಡ ಮರಗಳು ಬೆಳೆದು ನಿಂತಿವೆ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಓಕೆ, ಅಂದ್ರೆ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಯಾರ ಮಾತಿನಂತೆ ಮನ ಇಲ್ಲ ಏಕೆ ಅಂತ ಕೇಳಿದರೆ ಉತ್ತರ: ಮನುಷ್ಯನ ಮಾತಿನಂತೆ ಅವನ ಮನ ಇಲ್ಲ. ಮನ ಅಂದ್ರೆ ಮನಸ್ಸು. ಅವನ ಮನಸ್ಸಿನ ತುಂಬೆಲ್ಲ ಕೇವಲ ವರ್ಣ, ಜಾತಿ, ಧರ್ಮ ಮುಂತಾದವುಗಳ ಹೀನ ವಿಚಾರಗಳು ತುಂಬಿಕೊಂಡಿವೆ. ಅದಕ್ಕಾಗಿ ಮಾತಿನಂತೆ ಅವನ ಮನಸ್ಸು ಇಲ್ಲ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಅಂತ ಮೂರನೇ ಪ್ರಶ್ನೆ, ಗಿಡ ಮರಗಳು ಯಾವುದನ್ನು ಮೀರಿ ಬೆಳೆದಿವೆ ಅಂತ ಕೇಳಿದರೆ ಉತ್ತರ: ಗಿಡ ಮರಗಳು ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಸಾರಿ ಹೇಳುತ್ತವೆ. ಗಿಡ ಮರಗಳು ಜಾತಿ ಗೀತಿ, ಲಿಂಗ ಧರ್ಮ, ಉಚ್ಚ ನೀಚ, ಮೇಲು ಕೀಳು ಎಂಬ ಭಾವನೆಗಳನ್ನು ಮೀರಿ ಬೆಳೆದು ನಿಂತಿವೆ ಅಂತಕ್ಕಂಥದ್ದು ಉತ್ತರ ಬರೀಬಹುದು. ಓಕೆನಾ? ರೈಟ್. ಮುಂದೆ ನೋಡ್ತೋಣ. ಈ ಬಿಟ್ಟ ಸ್ಥಳವನ್ನು ಪದ್ಯದಿಂದ ಆರಿಸಿ ಸೂಕ್ತ ಪದಗಳಿಂದ ತುಂಬಿರಿ ಅಂತ ಹೇಳಿ ಇದನ್ನು ನೀವು ನೋಟ್ಸ್ ನಲ್ಲಿ ಬರಿತಾ ಹೋಗಿ. ನಾ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಇದಕ್ಕಂದ್ರೆ ಟೈಮ್ ಆಗುತ್ತಾ ಅಂತೇಳಿ. ಓಕೆನಾ? ಇಲ್ಲಿ ನೋಡಿ, ಪದ್ಯ ನೀವು ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂತ ತಿಳ್ಕೊರಿ. ಇದು ನೀಟಾಗಿ ನೀವೇ ಹೇಳ್ತಾ ಹೋಗ್ತೀರ ಉತ್ತರನ. ಎಂತ ಸೊಗಸು, ಏನು ಕಂಪು ಅಂತಕ್ಕಂಥದ್ದು. ಓಕೆ, ಅಂತ ಬೆಳೆದು ನಿಂತ ಗಿಡ ಮರ, ಅದೇ ರೀತಿಯಾಗಿ ರೆಂಬೆ ಕೊಂಬೆ ಚಿಗುರುವಲ್ಲಿ ಅಂತಕ್ಕಂಥದ್ದು, ಕಡಲುಕ್ಕುವ ಚೇತನ, ಮನುಷ್ಯನಲ್ಲಿ ಮಾತು ಉಂಟು, ಮಾತಿನಂತೆ ಇಲ್ಲ ಮನ, ಜಾತಿ ಗೀತಿ, ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ. ಓಕೆನಾ? ಈ ರೀತಿಯಾಗಿ ನೀವು ನೀಟಾಗಿ ಹೇಳ್ತಾ ಹೋಗಿ, ಬರಿತಾ ಹೋಗಿ. ಓಕೆನಾ? ಅದಾದ ನಂತರ ಇಲ್ಲಿ ಈ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡೋದ್ರಲ್ಲಿ ನೋಡಿ, ಈ ಕೆಳಗೆ ನೀಡಿರುವ ಪದಗಳಲ್ಲಿ ಗಿಡ ಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಅಂತ ಕೇಳಿದರೆ, ಇಲ್ಲಿ ಗಿಡಗಳಿಗೆ ಸಂಬಂಧಿಸಿರ್ತಕ್ಕಂಥ ಪದಗಳಿದಾವೆ, ಮಾನವನಿಗೆ ಸಂಬಂಧಿಸಿರ್ತಕ್ಕಂಥ ಪದಗಳಿದಾವೆ. ಯಾವ್ಯಾವು ಅಂತೇಳಿ ಬೇರೆ ಬೇರೆ ಬೊಡ್ಡೆ ಅಂದ್ರೆ ಇದು ಗಿಡಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಈ ರೀತಿಯಾಗಿ ನಾನು ನೋಟ್ಸ್ ನಲ್ಲಿ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಅದನ್ನೇ ಇಲ್ಲಿ ಬರೆದೇನೆ ಸೇಮ್ ಈ ಅಂತೇಳಿ. ಕೆಳಗೆ ನೀಡಿರುವ ಪದಗಳಲ್ಲಿ ಗಿಡ ಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ. ಇಲ್ಲಿ ನೋಡೋಣ. ಫಸ್ಟ್ ಗಿಡ ಮರಗಳಿಗೆ ಸಂಬಂಧಿಸಿದ ಪದಗಳು. ಓಕೆನಾ? ಯಾವ್ಯಾವುದು? ಬೊಡ್ಡೆ ಅಂತಕ್ಕಂಥದ್ದು, ಚಿಗುರು ಅಂತಕ್ಕಂಥದ್ದು, ಕೊಂಬೆ ಅಂತಕ್ಕಂಥದ್ದು, ರಂಬೆ, ಹೂವು, ಹಸಿರು, ಇವೆಲ್ಲ ಗಿಡಕ್ಕೆ ಸಂಬಂಧಿಸಿದ ಪದಗಳು. ಮಾನವನಿಗೆ ಸಂಬಂಧಿಸಿದ ಪದಗಳು ಯಾವ್ಯಾವು ಅಂತ ನೋಡಿದ್ರೆ, ಮಾತು, ಧರ್ಮ, ಅವಳು, ಮನ, ಜಾತಿ, ಅವನು ಅಂತಕ್ಕಂಥದ್ದು. ಓಕೆನಾ? ರೈಟ್. ಮುಂದಿನ ನೋಡ್ತೋಣ. ಎಸ್, ಇದೆಲ್ಲ ಆಯ್ತಲ್ಲ. ಅದಾದ ನಂತರ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಚಟುವಟಿಕೆ ಕೊಟ್ಟಿದ್ದಾರೆ. ಓಕೆನಾ? ಚಟುವಟಿಕೆ ಏನ್ ಕೊಟ್ಟಿದ್ದಾರೆ? ಕೆಳಗೆ ನೀಡಿರುವ ಪದಗಳನ್ನು ಆ ಕಾರ್ಯದಿಯಾಗಿ ಬರೆಯಿರಿ ಅಂತಿದೆ. ಇಲ್ಲಿ ನೋಡಿ, ಇದು ಅಕ್ಷರಗಳು ಉಲ್ಟಾ ಪಲ್ಟಾ ಕೊಟ್ಟಿದ್ದೇನೆ. ಅಂದ್ರೆ ಇಲ್ಲಿ ಬೊಡ್ಡೆ, ಕರಿದು, ಎಲೆ, ಹಸಿರು ಅಂತಿದೆ. ಆ ಕಾರ್ಯ ಅಂದ್ರೆ ಆ ಈ ಅಂತ ಫಸ್ಟ್ ಅಕ್ಷರ ಯಾವ್ದು ಬರುತ್ತೆ? ಆಕ ಬರುತ್ತೆ. ಫಸ್ಟ್ ಅಕ್ಷರ ಆಲಿಂದ ಸ್ಟಾರ್ಟ್ ಆಗಿ ಯಾವ ಪದ ಇದಾವ ಅಂತ ನೋಡ್ಬೇಕು, ಯಾವೂ ಇಲ್ಲ. ಆಮೇಲೆ ಆ ಇದಾವ ನೋಡ್ಬೇಕು, ಫಸ್ಟ್ ಅಕ್ಷರ ಯಾವುದು ಇಲ್ಲ. ಈ ಇದಾವ ನೋಡ್ಬೇಕು, ಯಾವುದು ಇಲ್ಲ. ಈ ಊ ಇದಾವ, ಯಾವ್ದು ಫಸ್ಟ್ ಅಕ್ಷರ ಆದ್ರೆ ಇಲ್ಲ. ಆ ನಂತರ ಊ ಇಲ್ಲ. ಎ ಇದಾವ, ಎಸ್ ಇದೆ. ಈ ರೀತಿಯಾಗಿ ಸ್ಟೆಪ್ ವೈಸ್ ನೀವು ಬರೀತಾ ಹೋಗ್ಬೇಕಾಗುತ್ತೆ. ಓಕೆ, ನಾನು ನೋಟ್ಬುಕ್ ನಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಚಟುವಟಿಕೆ ಅಂತ ಬರೀರಿ. ಕೆಳಗೆ ನೀಡಿರುವ ಪದಗಳನ್ನು ಆಕಾರಾದಿಯಾಗಿ ಬರೆಯಿರಿ ಅಂತಿದೆ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿಂದ ಬರಿತಾ ಹೋಗಿ. ಎಂಥ ನಂತರ ಎಲೆ ಅಂತಕ್ಕಂಥ ಎ ಅಂದ್ರೆ ಏ ಬರ್ತದೆ. ಏನು ನಂತರ ಕರಿದು, ಕಡಲು, ಕಂಪು, ಕೊಂಬೆ, ಗಿಡ, ಚಿಗುರು, ಚೇತನ, ತರತರ, ದಿವ್ಯ, ನಿಂತ, ಬೇಳೆ, ಬೊಡ್ಡೆ, ಮರ, ಮಾಡಲಿ, ಮೌನ, ರೆಂಬೆ, ಸೊಗಸು, ಹಸಿರು, ಹೂವು ಅಂತಕ್ಕಂಥದ್ದು. ಓಕೆ, ರೈಟ್. ಮುಂದೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಅಂತಿದೆ.
ಪ್ರಕೃತಿಯಲ್ಲಿಲ್ಲದ ಭೇದ ಭಾವ ಮನುಷ್ಯನಿಗೆ ಬೇಕೆ, ಈ ಬಗ್ಗೆ ಯೋಚಿಸಿ ಪುಟ್ಟ ಪ್ರಬಂಧ ಸಿದ್ಧಪಡಿಸಿ ಅಂತ ಹೇಳಿ ಪುಟ್ಟದಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ನೋಡಿ ಆ ಅಂತಕ್ಕಂಥ ಬರ್ದು ಪ್ರಕೃತಿಯಲ್ಲಿಲ್ಲದ ಭೇದ ಭಾವ ಮನುಷ್ಯನಿಗೆ ಬೇಕೆ, ಈ ಬಗ್ಗೆ ಯೋಚಿಸಿ ಪುಟ್ಟ ಪ್ರಬಂಧ ಬರೆಯಿರಿ ಅಂತಿದೆ. ಓಕೆ, ಇಲ್ಲಿ ನೋಡಿ ಪ್ರಕೃತಿಯು ಎಲ್ಲರನ್ನು ಸಮಾನಾಗಿ ಕಾಣುತ್ತದೆ. ಸೂರ್ಯ, ಗಾಳಿ, ನೀರು ಯಾರಲ್ಲಿಯೂ ಭೇದ ಭಾವ ಮಾಡುವುದಿಲ್ಲ. ಆದರೆ ಮನುಷ್ಯನು ಜಾತಿ, ಧರ್ಮ ಮತ್ತು ಹಣದ ಆಧಾರದ ಮೇಲೆ ಭೇದ ಭಾವ ಮಾಡುತ್ತಾನೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಮುಂದಿನ ನೋಡ್ಕೋಣ. ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಿದೆ. ನಿಮಗೆ ಗೊತ್ತಿರುವ, ಸ್ನೇಹಿತನಿಗೆ ಗೊತ್ತಿರುವ, ಮನೆಯಲ್ಲಿನ ಹಿರಿಯರಿಗೆ ಗೊತ್ತಿರುವ ಮರಗಳ ಹೆಸರುಗಳನ್ನು ಪುನರಾವರ್ತನೆಯಾಗದಂತೆ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಅಂತಿದೆ. ಓಕೆನಾ, ಇಲ್ಲಿ ನೋಡಿ 3 ಕೇಳಿದರೆ ನಿಮಗೆ ಗೊತ್ತಿರುವ ಬರ್ರಿ, ಸ್ನೇಹಿತರಿಗೆ ಕೇಳಿ ನಿಮ್ಮ ಹೆಸರುಗಳು ಬರ್ರಿ, ಮನದೇ ಇದು ಮನೆಯ ಹಿರಿಯರು ದೊಡ್ಡವ್ರನ್ನ ಕೇಳಿ ಹೆಸರುಗಳು ಬರ್ರಿ, ಆದ್ರೆ ಅದೇ ಸೇಮ್ ಆಗಬಾರ್ದು. ಓಕೆನಾ, ಇಲ್ಲಿ ನೋಡ್ತೋಣ. ಇಲ್ಲಿ ನೋಡಿ ನನಗೆ ಗೊತ್ತಿರುವ ಮರಗಳ ಹೆಸರು ಇಲ್ಲಿ ಬರ್ತೇನೆ. ಮಾವಿನ ಮರ, ಬೇವು ಮರ ಅಥವಾ ಬೇವಿನ ಮರ ಅಂತೀವಿ, ತೆಂಗಿನ ಮರ, ಹಲಸಿನ ಮರ, ಹೊಂಗೆ ಮರ ಅಂತಕ್ಕಂಥದ್ದು. ಸ್ನೇಹಿತನ ಕೇಳಿ ಬರತಕ್ಕಂಥ ಹೆಸರುಗಳು ಇವು: ಹುಣಸೆ ಮರ, ನೆಲ್ಲಿಕಾಯಿ ಮರ, ಸೀತಾಫಲ ಮರ, ಜಾಮೂನು ಮರ, ಬಾದಾಮಿ ಮರ ಅಂತಕ್ಕಂಥದ್ದು. ಹಿರಿಯರನ್ನ ಮನೆಯಲ್ಲಿ ಗೊತ್ತಿರ್ತಕ್ಕಂಥ ಹಿರಿಯರನ್ನ ಕೇಳಿ ಬರತಕ್ಕಂಥದ್ದು: ಅರಳಿ ಮರ, ಅಶ್ವತ್ಥ ಮರ, ಸಾಗುವಾನಿ ಮರ, ಚಂದನ ಮರ ಅಂತದ್ದು, ಹೆಬ್ಬೇವು ಮರ. ಓಕೆ, ಹೆಬ್ಬೇವು ಮರ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಚಟುವಟಿಕೆ ಅಂತಕ್ಕಂಥ ಮುಗೀತು. ವ್ಯಾಕರಣ ಅಂಶ ನಿಮ್ಮ ತರಗತಿಯ ಶಿಕ್ಷಕರು ತಿಳಿಸ್ತಾ ಹೋಗ್ತಾರೆ, ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ, ಇಲ್ಲಿ ನೋಡಿ ಭಾಷಾಭ್ಯಾಸ ಅಂತಕ್ಕಂಥದ್ದು ಇದೆ. ಇಲ್ಲಿ ಏನು ಪ್ರಶ್ನೆಗಳು ಕೊಟ್ಟಿದ್ದಾರೆ ನೋಡ್ತೋಣ, ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಭಾಷಾಭ್ಯಾಸ ಅಂತ ಕೊಟ್ಟಿದ್ದಾರೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈ 3 ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಮಕ್ಕಳೇ, ಭಾಷಾಭ್ಯಾಸ ಅಂತ ಬರೀತಾ ಹೋಗಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ಪುಲ್ಲಿಂಗ ಎಂದರೇನು ಅಂದ್ರೆಗಿನ ಗಂಡು. ಗಂಡು ಎಂಬ ಅರ್ಥದಿಂದ ಬಳಸುವ ಪದಗಳು ಪುಲ್ಲಿಂಗಗಳು. ಗಂಡು ಅಂತ ಪದ ಬಂದ್ರೆ ಸಾಕು, ಅರ್ಥ ಕೊಟ್ರೆ ಸಾಕು, ಅವೆಲ್ಲವೂ ಕೂಡ ಪುಲ್ಲಿಂಗ ಆಗಿರ್ತವೆ. ಓಕೆನಾ. ಸ್ತ್ರೀಲಿಂಗ ಎಂದರೇನು? ಉತ್ತರ, ಹೆಣ್ಣು ಎಂಬ ಅರ್ಥದಿಂದ ಬಳಸುವ ಪದಗಳು ಸ್ತ್ರೀಲಿಂಗಗಳು. ಹೆಣ್ಣಿನ ಒಂದು ಹೆಸರುಗಳೆಲ್ಲವೂ ಕೂಡ ಏನಾಗಿರ್ತವೆ? ಸ್ತ್ರೀಲಿಂಗಗಳಾಗಿರ್ತವೆ. ಓಕೆ. ಅಂತರ. ಮೂರನೇದು, ನಪುಂಸಕಲಿಂಗ ಎಂದರೇನು? ಉತ್ತರ, ಗಂಡು ಅಥವಾ ಹೆಣ್ಣು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳು ನಪುಂಸಕಲಿಂಗಗಳು. ಗಂಡುಮಕ್ಳ ಹೆಸರು ಅಲ್ಲ, ಹೆಣ್ಮಕ್ಳ ಹೆಸರು ಅಲ್ಲ, ಅಂತವೆಲ್ಲವೂ ಕೂಡ ಏನಾಗಿರ್ತಾವಪ್ಪ ಅಂದ್ರೆ ನಪುಂಸಕಲಿಂಗಗಳು. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬಸವ ಅಂತಿದೆ, ಅದು ಗಂಡುನ ಹೆಣ್ಣುನ ಅಂದ್ರೆ ಎಸ್, ಬಸವ ಅಂತಕ್ಕಂಥ ಗಂಡು, ಅದು ಪುಲ್ಲಿಂಗ ಆಗಿರುತ್ತೆ. ಇಲ್ಲಿ ಸೀತೆ ಅಂತಿದೆ, ಅದೇನದು ಸ್ತ್ರೀಲಿಂಗ, ಅದು ಗಂಡು ಹೆಸರನ್ನ ಹೆಣ್ಣು ಹೆಸರನ್ನ ಅಂದ್ರಿನ ಸ್ತ್ರೀ ಹೆಸರು, ಆದ ಕಾರಣ ಅದು ಸ್ತ್ರೀಲಿಂಗ ಆಗಿರುತ್ತೆ. ಅಥವಾ ಯಾವ ಪುಸ್ತಕ ಅಂತ ಕರಿತೀನಿ, ಅದನ್ನು ಪುಲ್ಲಿಂಗನ ಪುರುಷಲಿಂಗನ ಅಥವಾ ಗಂಡು ಹೆಣ್ಣುನ ಪುಸ್ತಕ ಅನ್ನೋದು ಎರಡೂ ಅಲ್ಲ, ಆ ಕಾರಣ ನಪುಂಸಕಲಿಂಗ ಆಗಿರುತ್ತೆ. ಈ ರೀತಿಯಾಗಿ. ಓಕೆನಾ. ಮುಂದೆ ನೋಡ್ತೋಣವಾ ಅಂತಕ್ಕಂಥದ್ದು ಲಿಂಗರೂಪ ಪರಿವರ್ತಿಸಿ ಬರೆಯಿರಿ ಅಂತಿದೆ. ಓಕೆನಾ. ಶರಣ ಅಂದ್ರೆ ಗಂಡ್ಮಕ್ಳು, ಅದೇ ಹೆಣ್ಮಕ್ಳ ಶರಣೆ ಅಂತ ಕರಿತೇವೆ. ಇವಳು ಅಂದ್ರೆ ಸ್ತ್ರೀಲಿಂಗ ಆಗುತ್ತೆ, ಇವನು ಅಂತಂದ್ರೆ ಪುಲ್ಲಿಂಗ ಆಗುತ್ತೆ. ಗೌಡತಿ ಅದು ಸ್ತ್ರೀಲಿಂಗ ಆಗುತ್ತೆ, ಗೌಡ. ಓಕೆನಾ. ಅತ್ತೆ ಎದ್ರಿಗಿನ ಮಾವ, ಅವನು ಅಂದ್ರಿಗಿನ ಅವಳು ಅಂತಕ್ಕಂಥದ್ದಾಗುತ್ತೆ. ರೈಟ್. ಮುಂದೆ ನೋಡ್ತೋಣವಾ. ಎಸ್, ಇಲ್ಲಿ ನೋಡಿ ಮಕ್ಳು ಏನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಕೊಟ್ಟಿರುವ ಪದಗಳಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ ಹಾಗೂ ನಪುಂಸಕಲಿಂಗಗಳಾಗಿ ಆರಿಸಿ ಬರೆಯಿರಿ ಅಂತ ಹೇಳಿದ್ರೆ, ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ, ಎಲ್ಲವೂ 3 ಲಿಂಗಗಳು ಮಿಕ್ಸ್ ಮಾಡಿದರೆ ಅದನ್ನ ಸಪರೇಟ್ ಆಗಿ ಬರಿತಾ ಹೋಗ್ಬೇಕಾಗುತ್ತೆ. ನೋಟ್ಸ್ ನಲ್ಲಿ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ನೋಡಿ ಮಕ್ಕಳೇ, ಈ ಕೊಟ್ಟಿರುವ ಪದಗಳಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ ಹಾಗೂ ನಪುಂಸಕಲಿಂಗಗಳಾಗಿ ಆರಿಸಿ ಬರೆಯಿರಿ ಅಂತಿದೆಯಾ. ಪುಲ್ಲಿಂಗ ಯಾವ್ಯಾವು? ಆತ, ಅಣ್ಣ, ತಾತ, ಗೆಳೆಯ ಅಂತಕ್ಕಂಥದ್ದು. ಸ್ತ್ರೀಲಿಂಗ ಅರಸಿ, ಗಂಗೆ, ತಾಯಿ, ರಾಧೆ ಅಂತಕ್ಕಂಥದ್ದು. ಇವೆಲ್ಲ ಹೆಣ್ಮಕ್ಳ ಹೆಸರುಗಳೆಲ್ಲ ಸ್ತ್ರೀಲಿಂಗ, ಗಂಡು ಮಕ್ಕಳೆಲ್ಲ ಪುಲ್ಲಿಂಗ. ಇಲ್ಲಿ ಕೊನೆಗೆ ನಪುಂಸಕಲಿಂಗ ಕೋಗಿಲೆ, ಜಿಂಕೆ, ಗಿಳಿ, ಹಣ್ಣು ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಏನಾಗಿರ್ತವೆ ಅಂದ್ರೆ ಇವು ನಪುಂಸಕಲಿಂಗಗಳೇ ಆಗಿರ್ತವೆ. ಓಕೆನಾ. ಇಲ್ಲಿ ಮಕ್ಕಳೇ, ಇದು ಆಯ್ತಲ್ಲ. ಭಾಷಾಭ್ಯಾಸ ಅಂತಿದೆ. ಭಾಷಾಭ್ಯಾಸ ಇಲ್ಲಿ ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಪದಗಳಲ್ಲಿ ಸೂಕ್ತವಾದನ್ನು ಆರಿಸಿ ವಾಕ್ಯ ಪೂರ್ಣಗೊಳಿಸಿ ಅಂತಿದೆ. ಇಲ್ಲಿ ಮಕ್ಕಳೇ, ಇಲ್ಲಿ ಒಂದು ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ, ಇದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ, ಆವರಣ ಅಂದ್ರೆ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಇಲ್ಲಿ ಯಾವ್ದು ರೈಟ್ ಅಂತಕ್ಕಂಥದ್ದು ನಾವಿಲ್ಲಿ ಬರೀಬೇಕಾಗುತ್ತೆ. ಓಕೆನಾ. ರೈಟ್. ಮೊದಲನೇ ನೋಡಿ, ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಡ್ಯಾಶ್ ನೋಡುವುದೇ ಆನಂದ. ಎಲ್ಲಿರ್ತದೆ ಚಂದ್ರನ? ಇಲ್ಲಿ
ಅಗಸನನ್ನು ಅಂತ ಐತಾ ಅಥವಾ ಆಗಸವನ್ನು ಅಂತ ಯಾವ್ದು ರೈಟ್ ಆಗುತ್ತೆ? ಆಗಸವನ್ನು ಅಂತಕ್ಕಂಥ ರೈಟ್ ಆಗುತ್ತೆ. ಇಲ್ಲಿ ಬರೀಬೇಕಾಗುತ್ತೆ ಆಗಸವನ್ನು ಅಂತಕ್ಕಂಥದ್ದು. ಓಕೆನಾ? ಅದಾದ ನಂತರ ಎರಡನೇದು, ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಡ್ಯಾಶ್ ಬಂದಿತ್ತು, ಆಳು ಬಂತ ಅಥವಾ ಅಳು ಬಂತ ಅಂದ್ರಿನ ಅಳು ಬಂತು ಅಂತಕ್ಕಂಥದ್ದು. ಓಕೆ, ಅದಾದ ನಂತರ ಮೂರನೇದು, ನನ್ನ ಡ್ಯಾಶ್ ಬೆಂಗಳೂರು, ಊರು ಅಥವಾ ಊರು ಯಾವ್ದಂದ್ರೆ ನನ್ನ ಊರು ಬೆಂಗಳೂರು ಅಂತಕ್ಕಂಥದ್ದು. ಅದಾದ ನಂತರ ನಾಲ್ಕನೇದು, ಸಂಜೆ ಆಟ ಆಡಿ ಡ್ಯಾಶ್ ಅನಂತರ ಊಟ ಮಾಡುತ್ತೇನೆ, ಅನಂತರ ಓದಿ ಊಟ ಮಾಡುತ್ತೇನ, ಓದಿ ಊಟ ಮಾಡುತ್ತೇನೆ ಅದು ಓದಿದನ, ಓದಿದನ ಅಂದ್ರೆ ಓದಿದ. ಓಕೆ, ಐದನೇದು, ಮೇಲೆ ಹಾಲನ್ನು ಇಡಲಾಗಿದೆ, ಒಲೆಯ ಅಥವಾ ಓಲೆಯ ಅಂತ, ಓಲೆಯ ಅಂತನಲ್ಲ ಒಲೆಯ, ಒಲೆಯ ಮೇಲೆ ಹಾಲನ್ನು ಇಡಲಾಗಿದೆ ಅಂತಕ್ಕಂಥ ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ? ಮುಂದೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಆ ಅಂತಿದೆ. ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದನ್ನು ಆರಿಸಿ ಪೂರ್ಣಗೊಳಿಸಿ ಅಂತಿದೆ. ಇಲ್ಲಿ ಖಾಲಿ ಬಿಟ್ಟ ಸ್ಥಳ ಕೊಡಿದರೆ ಆವರಣದಲ್ಲಿ ಸೂಕ್ತ ಪದಗಳು ಇಲ್ಲಿ ನಾವು ಬರಿತಾ ಹೋಗಬೇಕಾಗುತ್ತೆ, ಆಗ ವಾಕ್ಯ ಅಂತಕ್ಕಂಥದ್ದು ಕರೆಕ್ಟ್ ಆಗ್ತದೆ. ಓಕೆ, ಡ್ಯಾಶ್ ವೇರಿ, ಡ್ಯಾಶ್ ವೇರಿ ಇದರಲ್ಲಿ ನೋಡ್ಕೋವಾಗ ಕಾವೇರಿನ ಅಥವಾ ಕಾವೇರಿನ, ಕಾವೇರಿ ಅಂತಕ್ಕಂಥದ್ದು. ಆ ನಂತರ ಡ್ಯಾಶ್ ಡಗಿನ ಅಂತಿದೆ, ಅಂದ್ರಿನ ಕೊಡಗಿನ, ಕೆಡಗಿನ, ಕೊಡಗಿನ, ಕೊಡಗಿನ ಅಂತೀವಿ, ಕೆಡಗಿನ ಅಂತೀವಿ, ಕೊಡಗಿನ, ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ರಿ ದಾರಿ ಅಂತ ಕೊಟ್ರೆ ಇದಕ್ಕೆ ಏನ್ ಸೇರಿಸ್ಬೇಕು? ಕಿರಿ ದಾರಿ ಹುಟ್ಟಿ ಡ್ಯಾಶ್ ಗಳಿಗೆ ಅಂದ್ರೆ ಏನಾಗುತ್ತೆ? ಕೆಳಗೆ ಕೆ ಸೇರಿಸ್ಬೇಕಾಗುತ್ತೆ, ಕೆಳಗೆ ಹರಿಯುತ್ತದೆ. ಈ ರೀತಿ ನಾನು ಇಲ್ಲಿ ತೋರಿಸ್ತಾ ಹೋಗಿದ್ದೀನಿ. ನದಿಯನ್ನು ದಾಟಿ ಆಚೆಯ ದಡ ಸೇರಿದರೆ ದೊಡ್ಡ ಆಲದ ಮರ ಕಾಣುತ್ತದೆ ಅಂತಕ್ಕಂಥ ಈ ಅಕ್ಷರಗಳನ್ನು ಇಲ್ಲಿ ಬಳಸಿದ್ದೀನಿ. ಓಕೆ, ಆ ನಂತರ ಮೂರನೇದು, ಕಾವೇರಿ ಹಾವಿನಂತೆ ಹೊರಳಿ ಹರಿಯುವ ನದಿ, ಈ ರೀತಿ ಈ ಅಕ್ಷರಗಳಲ್ಲಿ ಬಳಸ್ತಾ ಹೋಗಿದ್ದೀನಿ. ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತು. ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಹಾಗೇನಾದ್ರೂ ಡೌಟ್ ಇದೆಯಾ ಕಾಮೆಂಟ್ಸ್ಲಿ ಕಾಮೆಂಟ್ ಮಾಡಿ, ನಾವು ಉತ್ತರ ನೀಡ್ತೇನೆ. ಹಾಗಾದ್ರೆ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.